ಬಡ್ಕೊಂಡೆ ಕಣ್ಲ ನಿನ್ಗೆ ಮಾಡಿಸ್ಬೇಡ ಅಂತ ನಾನು ಹೇಳಿದ್ ಮತ್ತೆ ಎಲ್ಲಿ ಕೇಳ್ದೆ, ಇವಾಗ ಮಾಡಿಸ್ಕೊಂಡಿದ್ದಿ ಅನ್ಬೋಗ್ಸು ನೀನ್ ಇವಾಗ. ಅಣ್ಣ ಏನ್ ಮಾಡಿಸ್ಬೇಡ ಅಂತ ಹೇಳಿದ್ರಿ, ಏನ್ ಬಡ್ಕೊಂಡ್ರಿ, ಯಾಕಣ್ಣ ಹಂಗ್ ಬೈತಾ ಇದೀರಾ? ಬಾರಣ್ಣ ಇಲ್ಲಿ ತೋರಿಸ್ತೀನಿ ಏನು ಅಂತ. ನೋಡಿ ಅಣ್ಣ ಇದನ್ನೇ ಹೇಳಿದ್ದು, ಅವ್ರು ಯಾರೋ ಕಡಿಮೆ ಮಾಡ್ತಾರೆ ಅಂತ ಮಾಡಿಸ್ಕೊಂಡವನೆ. ಕಂಬ ನೋಡಿದ್ರೆ 1.5 ತಿಂಗಳಾಗೈತೆ, ಅವಾಗ್ಲೇ ಬಿದ್ದೋಗೈತೆ. ತಂತಿ ನೋಡಿದ್ರೆ ಎಲ್ಲ ತುಕ್ಕಿಡಿತಾ ಇದೆ. ಯಾರು ನಂಬೇಡಿ, ಲೋ ಬಜೆಟ್ ಮಾಡ್ತೀವಿ, ಕಡಿಮೆ ದುಡ್ಡು ಮಾಡ್ತೀವಿ ಅನ್ನೋರ್ನ ಯಾರು ನಂಬೇಡಿ. ರೈತರಿಗೆ ಕಡಿಮೆ ಮಾಡ್ತೀವಿ ಅಂತ ಮೋಸ ಮಾಡ್ತಾವ್ರೆ. ರೈತರು ಯಾರು ಕೂಡ ಯಾಮಾರಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ನಮ್ಮ ಹತ್ರ ಕೆಲಸ ಮಾಡಿಸಿದ್ರೆ ಒರಿಜಿನಲ್ ಮೆಟೀರಿಯಲ್ ಹಾಕಿ, ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕಿ, ಕೋಲಾರದಿಂದ ಹಸಿ ಕಲ್ಲು ತರಿಸಿ, ನೀವೇ ನೋಡ್ಬೋದು ಯಾವ ತರ ಕಲ್ಲು ಶಿಸ್ತೈತೆ ಅಂತ. ಈ ತರ ಮೆಟೀರಿಯಲ್ ಬೇಕು ಅಂತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಆಫೀಸ್ ಇದೆ. ಅದು ಅಲ್ಲೇ ರೈತರಿಗೆ ಬೇಕಾದಷ್ಟು ಜಾಗಗಳು ತೋರಿಸ್ತೀವಿ, ನಾವು ಮಾಡಿರೋಂಥ ಕೆಲಸಗಳು ತೋರಿಸ್ತೀವಿ. ನಮ್ಮ ಕೆಲಸ ನೋಡಿ ಆಮೇಲೆ ಮಾತಾಡಿ ಸರ್. ಸರ್ ಈಗ ನೀವು ಏನೇನ್ ಕೆಲಸ ಮಾಡ್ತೀರಿ ಸರ್ ಫೆನ್ಸಿಂಗ್ ಅಂದ್ರೆ? ಸರ್ ಫೆನ್ಸಿಂಗ್ ಅಂದ್ರೆ ಮುಳ್ತಂತಿ ಹಾಕ್ತೀನಿ, ಚೈನ್ ಲಿಂಕ್ ಮೆಶ್ ಹಾಕೊಡ್ತೀನಿ, ತಂತಿ ಕಂಬ ಹಾಕ್ತೀನಿ, ವಾಲ್ ಕಾಂಪೌಂಡ್ ಇದೆ, ನಾಟೆಡ್ ಮೆಶ್ ಇದೆ, ಲೇಸರ್ ಬ್ಲೇಡ್ ಇದೆ. ರೈತರಿಗೆ ಯಾವ ಬಜೆಟ್ ಅಲ್ಲಿ ಯಾವ ತರ ಅನುಕೂಲ ಆಗುತ್ತೆ ಆ ತರ ಕೆಲಸ ನಾನು ಮಾಡ್ಕೊಡ್ತೀನಿ ಸರ್. ಓಕೆ, ಈಗ ತಂತಿ ಹಾಕ್ತೀರಿ ಅಂತ ಹೇಳ್ತಾರಲ್ಲ, ಯಾವ ಕಂಪ್ನಿ ಹಾಕ್ತೀರಿ ಸರ್ ತಂತಿ? ಸರ್ ತಂತಿ ಬಂದು ಟಾಟಾ ಹಾಕ್ತಿವಿ, ಟಾಟಾ ಆಯುಷ್, ಆಯಲ್ ಜಿನ್ಕೋಟೆಡ್ ಎಲ್ಲ GSM ಬರುತ್ತೆ ಸರ್. ಸರ್ ಈಗ ಎಲ್ಲರೂ ಟಾಟಾ ಕಂಪ್ನಿದೇ ಹಾಕ್ತಿವಿ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಲೊಕೇಶನ್ ಹೋದ್ಮೇಲೆ ಬೇರೆ ಕಂಪ್ನಿದೆಲ್ಲ ಬಳಸ್ತಾರೆ ಸರ್. ಸರ್ ಕಡಿಮೆ ಮಾಡ್ತೀವಿ ಅಂತ ಬರ್ತಾರಲ್ಲ ಸರ್, ಅವ್ರು ಹೆಂಗ್ ಮಾಡ್ತಾರೆ ಕಡಿಮೆಗೆ, ಹಂಗಾಗಿ ಲೋಕಲ್ ಹಾಕ್ತಾರೆ ಸರ್. ಟಾಟಾ ಹಾಕಕ್ಕೆ ಎಲ್ಲ ಆಗುತ್ತೆ. ರೈತರನ್ನ ಅದನ್ನ ಯೋಚನೆ ಮಾಡ್ಬೇಕು ಸರ್. ಕಡಿಮೆ ಮಾಡ್ತೀವಿ ಅಂತಾರೆ. ಯಾರೋ ಬೇರೆ ದೇಶದವ್ನಿಗೆ ಒಂದು ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಇವತ್ತು ಕಟ್ಟಿದ್ ನಾಳೆ ಬಿದೋಗುತ್ತೆ. ಏನಕ್ಕೆ? ಅವ್ನು ಲೋ ಬಜೆಟ್ ಅಲ್ಲಿ ವಹಿಸ್ಕೊಂಡಿರುತ್ತಾನೆ, ಹಂಗಾಗಿ ಬಿದೋಗುತ್ತೆ. ಅದೇ ಒಂದ್ 500 ರೂಪಾಯಿ 1000 ರೂಪಾಯಿ ಜಾಸ್ತಿ ಆಗ್ಲಿ, ಒಳ್ಳೆ ಮೆಟೀರಿಯಲ್ ಬೇಕು ಅಂತಂದ್ರೆ ಕಾಸ್ಟ್ ಚೆನ್ನಾಗಿರೋ ಮೆಟೀರಿಯಲ್ ಹಾಕ್ಸ್ಕೋಬೇಕು. ಓಕೆ, ಅಂದ್ರೆ ಟಾಟಾ ಪಕ್ಕಾ ಕ್ವಾಲಿಟಿನೇ ಹಾಕ್ತೀರಿ ಸರ್ ನೀವು? ಹೌದು ಸರ್. ಓಕೆ ಸರ್, ಈಗ ಎಲ್ಲೆಲ್ಲಿ ಮಾಡ್ಕೊಡ್ತೀರಿ ಸರ್ ಕೆಲಸ? ಸರ್ ಆಲ್ ಓವರ್ ಕರ್ನಾಟಕದಲ್ಲಿ ಕೆಲಸ ಮಾಡ್ಕೊಡ್ತೀನಿ ಸರ್ ನಾನು. ಓಕೆ ಸರ್, ಅಂದ್ರೆ ಈಗ ನದಿ ದಂಡೆ ಕಾಡಲ್ಲಿದ್ರೆ ಎಲ್ಲಿದ್ರು ಸರ್ ಯಾವುದೇ ಬೆಟ್ಟ ಗುಡ್ಡ ಎಲ್ಲೇ ಇರ್ಲಿ, ಯಾವುದೇ ಕೆರೆ ಪಕ್ಕದಲ್ಲಿ ಇರ್ಲಿ, ನಾನ್ ಕೆಲಸ ಮಾಡ್ಕೊಡೋ ಜವಾಬ್ದಾರಿ ನಂದು ಸರ್. ಓಕೆ ಸರ್, ಈಗ ಫೋನ್ ಮಾಡಿದ ತಕ್ಷಣ ಬರ್ತೀವಿ ಅಂದ ತಕ್ಷಣ ಒಂದು 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಅಡ್ವಾನ್ಸ್ ಹಾಕ್ಬೇಕಾ ಸರ್ ನಿಮ್ಗೆ? ಸರ್ 1 ರೂಪಾಯಿ ಅಡ್ವಾನ್ಸ್ ಕೊಡಂಗಿಲ್ಲ ಸರ್. ಸ್ಪಾಟ್ ಹೋಗಿ ಕನ್ಫರ್ಮ್ ಆಯ್ತು ಅಂತಂದ್ರೆ ಕನ್ಫರ್ಮ್ ಅಡ್ವಾನ್ಸ್ ಅಂತ ಇಷ್ಟು ಇಸ್ಕೊತೀವಿ. ಅದಾದ್ಮೇಲೆ ಕಲ್ ಬಂದಾಗ ಕಲ್ ಪೇಮೆಂಟ್ ಕೇಳ್ತೀವಿ ಸರ್. ಓಕೆ ಸರ್, ಕೆಲವೊಬ್ರು ಏನ್ ಮಾಡ್ತಾರೆ, 1 ಎಕರೆಗೆ ಮೆಜರ್ಮೆಂಟ್ ಮಾಡ್ಬಿಟ್ಟು ಇಷ್ಟು ಕಲ್ ಬರ್ತೇವೆ ಅಂತ ಹೇಳ್ತಾರೆ, ಬಟ್ ಮಾಲ್ ಬಂದಾಗ ಅಷ್ಟು ಕಲ್ಲಿರಲ್ಲ ಸರ್. ಆತರ ಏನಾದ್ರು ಮೋಸ ಮಾಡ್ತೀರಾ ಸರ್? ಸರ್ ಅದು ಕಡಿಮೆ ಬಜೆಟ್ ಮಾಡ್ತೀವಿ ಅಂತ ವಹಿಸ್ಕೊಂಡಿರ್ತಾರಲ್ಲ ಸರ್, ಹಂಗಾಗಿ ಲೋ ಪ್ರೈಸು ಲೋ ಕಂಬ ತಂದು ಹಾಕ್ತಾರೆ ಸರ್. ಅಂತವ್ರಿಗೆ ಏನಿಗೆ ಸರ್ ಕೆಲಸ ವಹಿಸ್ಬೇಕು? ಲೋ ಬಜೆಟ್ ಮಾಡ್ತೀವಿ ಅನ್ನೋರ್ಗೆ ಯಾವ ತರ ಮಾಡ್ತೇವೆ, ಏನೇನ್ ಪ್ರೈಸ್ ಇರುತ್ತೆ ಅಂತ ಕೇಳ್ಬೇಕಲ್ವಾ ಸರ್ ಅವ್ರನ್ನ? ಓಕೆ ಸರ್, ಸೊ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀರಿ? ಆಲ್ ಓವರ್ ಕರ್ನಾಟಕ ನಾನು ತಂತಿ ಕಂಬ ಹಾಕೊಡ್ತೀನಿ ಸರ್. ಓಕೆ ಸರ್, ಈಗ ಕಲ್ಲು ಪಕ್ಕ 8 ಅಡಿ ಇರುತ್ತೆ ಅಂತ ಹೇಳಿರ್ತಾರೆ, ಬಟ್ ಅಲ್ಲಿ ಬಂದ ತಕ್ಷಣ ಅಲ್ಲಿಯೂ ಸೈಜ್ ಕಡಿಮೆ ಇರುತ್ತೆ, ಆತರನೂ ಮಾಡ್ತಾರೆ ಸರ್? ಸರ್ ಅದ್ರಲ್ಲೂ ಲೋ ಬಜೆಟ್ ಮಾಡ್ತೀವಿ ಅನ್ನೋರ್ನ ನಂಬಕ್ಕೆ ಹೋಗ್ಬೇಡಿ ಸರ್. ರೈತರಿಗೆ 7 ಅಡಿ ಅಂತ 6 ಅಡಿ ಕಲ್ಲು ಹಾಕ್ತಾರೆ, 8 ಅಡಿ ಕಲ್ಲು ಅಂತ 7 ಅಡಿ ಕಲ್ಲು ಹಾಕ್ತಾರೆ. ನೋಡಿ ಸರ್, ಇದು 8 ಅಡಿ ಕಲ್ಲು 2 ಅಡಿ ಡೀಪ್ ಹೋಗೈತೆ, 6 ಅಡಿ ಮೇಲುಳ್ದೈತೆ, 6 ಅಡಿ ಮೆಸ್ಸು ಸರ್. ಕಡಿಮೆ ಬೆಲೆ ಮಾಡ್ತೀವಿ ಅಂದವ್ರನ್ನ ಯಾರು ನಂಬಕ್ಕೆ ಹೋಗ್ಬೇಡಿ ಸರ್. ಓಕೆ ಸರ್, ಈಗ ನಮ್ಮ ರೈತರು ನಿಮ್ಮ ಹತ್ರ ಒಂದು ತಂತಿ ಬೇಲಿ ಕೆಲಸ ಹಾಕ್ಸ್ಕೋಬೇಕು ಅಥವಾ ಮೆಶ್ ವರ್ಕ್ ಮಾಡಿಸ್ಕೋಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್ ಡಿಸ್ಪ್ಲೇ ನಲ್ಲಿ ನನ್ನ ನಂಬರ್ ಬರ್ತಾ ಇರುತ್ತೆ, ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ಸರ್. ನಾನೇ ಅವ್ರ ಲ್ಯಾಂಡ್ ವಿಸಿಟ್ ಮಾಡ್ತೀನಿ. ಇಲ್ಲಿ ಆಫೀಸ್ ಬರ್ತಾರೆ ಅಂದ್ರೆ ಆಫೀಸಿಗೆ ಬರ್ಬೋದು ಸರ್. ಆಫೀಸ್ ಬಂದು ಮದ್ದೂರಲ್ಲಿ ಐತೆ, ರಾಮನಗರದಲ್ಲಿ ಐತೆ, ಕುಣಿಗಲಲ್ಲಿ ಐತೆ ಸರ್ ನಮ್ಮ ಆಫೀಸು. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್.